ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಇವಾಗ ಅರ್ಧನಳ್ಳಿಗೆ ಹಾವು ಸಂರಕ್ಷಣೆಗೆ ಹೋಗ್ತಾ ಇದ್ದೀನಿ. ಅರ್ಧನಳ್ಳಿಲಿ ಇವಾಗ ಬೆಳಗಿನ ಜಾವೆ 6:30. ಇವಾಗ 6:30ಗೆ ಯಾವುದೋ ಒಂದು ಕೋಳಿಗೂಡು ಹತ್ರ ಇದೆ ಅಂತ ಹೇಳಿದ್ದಾರೆ. ಕೋಳಿಗೂಡು ಹತ್ರ ಇವಾಗ ಬೆಳಗ್ಗೆ ಎದ್ದು ಕೋಳಿ ಬಿಡಕ್ಕೆ ಬಂದಿದ್ದಾರೆ. ಅಲ್ಲಿ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ನಮ್ಗೆ ಫೋನ್ ಮಾಡಿದ್ದಾರೆ. ಸರ್, ಇಲ್ಲಿ ಯಾವೈತೆ ಬನ್ನಿ ಅಂದ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನೋಡೋಣ ಫ್ರೆಂಡ್, ಅಲ್ಲಿ ಯಾವ ಐತೆ ಅಂದ್ಬಿಟ್ಟು. ಹಂಗೆ ನಾಗರವ ಆಯ್ತಾ ಅಕಸ್ಮಾತು, ಇಲ್ಲ ಬೇರೆ ಯಾವ್ದಾರು ಆಯ್ತಾ ಅಂದ್ಬಿಟ್ಟು. ನಾಗರವ ಅಂತ ಹೇಳಿದರೆ ನೋಡೋಣ. ದಯವಿಟ್ಟು ಯಾರಾದರೂ ಅಷ್ಟೇ, ಇವಾಗ ಮಳೆ ಸೀಸನ್ನು, ಫುಲ್ಲು ಕೂಲ್ಡಿರೋ ಬೆಚ್ಚಗಿರೋ ಜಾಗ ಹುಡ್ಕೊಂಡು ಬಂದ್ಬಿಡ್ತವೆ. ಒಂಚೂರು ಜಾಗೃತಿಯಿಂದ ನೋಡ್ಕೊಂಡು ಕೆಲಸ ಮಾಡಿ. ಹಂಗೆ ನಿಮ್ಮ ಶೂ ಇದ್ದರೆ ನಿಮ್ಮ ಶೂ ಹಾಕೊಳ್ಳೋಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಶೂ ಒಳಗಡೆ ಎಲ್ಲ ಹೊಂಟಾಗ್ಬಿಡ್ತವೆ. ಓಕೆ, ಮುಂದ್ಗಡೆ ಹೋಗಿ ವಿಡಿಯೋ ಮಾಡೋಣ ಫ್ರೆಂಡ್. ಓಕೆ, ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದೀವಿ ಇವಾಗ. ಏನ ಕಾಣ್ತಿದ್ದ ಅದು? ಯಾರು ನೋಡಿದ್ದಾನ ಅದು? ನೀವು ನೋಡಿದ್ದಕ್ಕ? ಹೆಂಗ್ ನೋಡಿದ್ರಿ ಅದು? ಅಕ್ಕ, ಅದು ಕೋಳಿ ಕುಡಿದ್ರ ಒಳಗಡೆ? ಇಲ್ಲ ಇಲ್ಲ, ಕೋಳಿ ಎಲ್ಲ ಇತ್ತು ಮೊದ್ಲು. ಈಗ ಒಂದು ಇಲ್ಲ, ಅದಕ್ಕೆ ಕಿತ್ತಾಕ್ ಬಿಡ್ತಿದ್ದು ಅದನ್ನ. ಕೋಳಿ ಇಲ್ಲ ಅಂದ್ಬಿಟ್ಟು ಕಿತ್ತಾಕ್ತಿದ್ದು. ಇಲ್ಲ, ಅದು ಇವಾಗ ಫುಲ್ ಕೂಲ್ಡ್ ಹಾಕಲ್ವ ಅಕ್ಕ, ಸ್ವಲ್ಪ ಬೆಚ್ಚಗಿರೋ ಜಾಗ ಹುಡಿಕೊಂಡ್ಬಿಡ್ತೇವೆ ಅಷ್ಟೇ. ಗಾಡಿಯಲ್ಲಿ ಐತೆ ನೋಡಿ. ಇಟ್ಕೊಂಡ್ರೆ ನಾಗರಾವದು ಬಸಂಪದ ಕೈ ಮುಟ್ಟಕದ್ದ ಅದು ತಿಂದೈತೆ. ನಾ ಅರಸರ್ಕ ರೆಸ್ಟ್ ಮಾಡಕ್ ಬಂದೈತೆ ಅಷ್ಟೇ. ಇನ್ನೊಂದು 4 ದಿನ ಏನು ತಿನ್ನಲ್ಲ. ಅದು ಒಂದ್ ರೌಂಡ್ ಅದು ಸುಮ್ಮನೆ ಹಂಗೆ ಅದ. ನಾನು ಅಷ್ಟೊತ್ತಿಂದ ಅಂಕ್ರಂಗೆ ಕವ್ರ ಮನ್ಗೆ ಓದಿ ಎತ್ತಿಟ್ಬಿಟ್ಟು ಇದೆ ಅನಸೆ ಕಾಣತ್ತಲ್ಲ, ಸಾಪ್ಲ ಹಿಡ್ದಿದ್ದೇನೋ ಅಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ವಾದಿ. ಸರಿ ಬೇಡ ತಡಿ ನೋಡ, ಇನ್ನು ಒಂದ್ಗಳಿಗೆ ಬೆಳಗಾಗ್ಲಿ ನಂದು ನಿನ್ ಕೈ ಮುಗಿತೀನಿ, ಎತ್ಕಳೇನಪ್ಪ. ಅವ್ರು ಏನಾರು ಮಾಡ್ಕೊಬಿಡು, ಎತ್ತಿನ ಹಾಕಬಿಡು. ಈಗ ನಿನ್ ಮಕ್ಕ